ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸಾಫ್ಟ್ ಆದ ಸೆಟ್ ದೋಸೆ ಮನೆಯಲ್ಲೇ 5 ನಿಮಿಷದಲ್ಲಿ ಮಾಡಬಹುದಾದ ದೋಸೆನ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಸಾಫ್ಟ್ ಆದ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ತುಂಬ ಈಸಿಯಾಗಿ ನಾವು ಸೆಟ್ ದೋಸೆನ ಮಾಡ್ಕೊಳ್ಬೋದು. ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಸಮಯ ಜಾಸ್ತಿ ಬೇಕಾಗಿಲ್ಲ, ಕಡಿಮೆ ಸಮಯ ತಗೊಂಡು ನಾವು ಮಾಡ್ಕೊಳ್ಬೋದು. ಆಗಿಂದಾಗ್ಲೇ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹೊಸಬ್ರು ಯಾರು ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಈ ದೋಸೆ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಲೇಟ್ಗೆ 1 ಬೌಲಷ್ಟು ರವೆ ಮತ್ತು 1 ಸ್ಪೂನಷ್ಟು ಶಾವಿಗೆನ ನಾನು ಮುರ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ನಾನು ರವೆ ತೊಗೊಂಡಿರೋದು, ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ 1 ಬೌಲಷ್ಟು. ಹಾಗೆಯೇ ಇದಕ್ಕೆ 1 ಚಿಕ್ಕ ಸ್ಪೂನಷ್ಟು ಶಾವಿಗೆನ ತೊಗೊಂಡು ಅದನ್ನು ಕೂಡ ಮುರ್ಕೊಂಡು ಈ ರವೆ ಮತ್ತು ಶಾವಿಗೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ನಾನು ಇಟ್ಕೊಂಡಿದ್ದೀನಿ. ಈಗ ನೋಡಿ ತಣ್ಣಗಾದ ನಂತರ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಈ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರ, ಈ ರವೆ ಹಾಕಿದ ನಂತರ ನಾನಿಲ್ಲಿ 1 ಬೌಲಷ್ಟು ಪೇಪರ್ ಅವಲಕ್ಕಿ ಸಿಗುತ್ತೆ ನೋಡಿ, ಪೇಪರ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಪೇಪರ್ ಅವಲಕ್ಕಿ ಬೇಡ ಅಂತ ಅಂದರೆ ಮೀಡಿಯಮ್ ಅವಲಕ್ಕಿ ಇರುತ್ತೆ ನೋಡಿ, ಮೀಡಿಯಮ್ ಅವಲಕ್ಕಿಯಿಂದ ಕೂಡ ನೀವು ಮಾಡ್ಬೋದು. ನಂತರ ಇದಕ್ಕೆ ನಾನು 1 ಬೌಲಷ್ಟು ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಯಾವುದಿದ್ರೂ ಪರವಾಗಿಲ್ಲ, ಹುಳಿ ಮಜ್ಜಿಗೆ ಇದ್ರೂ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದಿಲ್ಲ, ನಾನಿಲ್ಲಿ ಮನೆಯಲ್ಲೇ ಮಜ್ಜಿಗೆನ ಕಡ್ದಿದ್ದು ಮಜ್ಜಿಗೆನೇ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲಿ ಇದನ್ನು ಚೆನ್ನಾಗಿ ಒಂದ್ಸಲ ಈಗ ರವೆ ಅವಲಕ್ಕಿ ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು 1 ಸ್ಪೂನಿಂದ. ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಇದನ್ನು ಸಾಫ್ಟಾಗಿ ನುಣ್ಣಿಗೆ ನಾನೀಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದ್ರಲ್ಲ, ಈಗ ನಾನು ಯಾವ ರೀತಿಯಾಗಿ ದೋಸೆ ಬ್ಯಾಟರ್ ರೆಡಿ ಆಗಿದೆ ಅಂತ ನೋಡ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ನಾನೀಗ ರುಬ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ರುಬ್ಕೊಂಡು ಬರಬೇಕಾಗುತ್ತೆ. ಒಂದು ಸ್ವಲ್ಪ ಕೂಡ ನೋಡಿ ರವೆ ಅವಲಕ್ಕಿ ಏನೂ ಉಳಿದಿಲ್ಲ, ಸಾಫ್ಟಾಗಿ ಬಂದಿದೆ. ಇವಾಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟು ಬೇಗ ನಾವು ಈ ರವೆ ಅವಲಕ್ಕಿಯಿಂದ ನಾವು ತುಂಬ ಚೆನ್ನಾಗಿ ದೋಸೆನ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಸೆಟ್ ದೋಸೆ ಮನೆಯಲ್ಲಿ ಮಕ್ಕಳು ಕೇಳಿದ್ರೆ ಬೇಗ ಪಟಾಪಟ್ ಅಂತ ಈ ದೋಸೆನ ನಾವು ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ. ನೋಡಿ ಈಗ ನಾನೀಗ ಅಷ್ಟು ಕೂಡ ನಾನು ಮಿಕ್ಸಿ ಜಾರ್ನ ಸೇರಿಸ್ಕೊಂಡು ಬಂದಿದ್ದೆ ನೋಡಿ, ರುಬ್ಕೊಂಡು ಬಂದಿದ್ದೆಲ್ಲ ನಾನೀಗ ಈ ಬೌಲ್ಗೆ ಸೇರಿಸಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದಿಲ್ಲ ಯಾವ ರೀತಿಯಾಗಿ ಎಷ್ಟು ಸ್ಮೂತಾಗಿ ರುಬ್ಕೊಂಡಿದೆ ಅಂತ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಇನ್ನು ಸೋಡಾ ಏನು ಕೂಡ ನಾನು ಬಳಸ್ತಾ ಇಲ್ಲ, ಇನ್ಸ್ಟೆಂಟಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಚೆನ್ನಾಗಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಪೂನಿಂದ. ಈ ಕಡೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ದೋಸೆ ತವನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ದೋಸೆ ತವನ ನೋಡಿ ಕಾದಿದೆ. ನಾನಿಲ್ಲಿ ಈಗ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ದೋಸೆನ 1 ಸೌಟು ತೊಗೊಂಡಿದ್ದೀನಿ, 1 ಸೌಟ್ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನು ಸ್ವಲ್ಪ ಕೂಡ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ, ಹಾಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಇಲ್ಲದೇ ನಾವು ಸಾಫ್ಟಾದ ಸೆಟ್ ದೋಸೆನ ಸಿಂಪಲಾಗಿ ಮಾಡ್ಬೋದು. ನೋಡ್ತಾ ಇದ್ದಿರಲ್ಲ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗುತ್ತೆ. ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡ್ತಾ ಇದ್ದಿರಲ್ಲ, ವಾವ್ ಎಷ್ಟು ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಇದಕ್ಕೆ ಸಕ್ಕರೆ ಕೂಡ ಬಳಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇನ್ಸ್ಟೆಂಟಾಗಿ. ಇನ್ನೊಂದು ಕೂಡ ದೋಸೆ ನಾನು ಹಾಕಿ ತೋರಿಸ್ತೀನಿ ನಿಮ್ಮ ಮುಂದೆ ಹೇಗೆ ಬಂದಿದೆ ಅಂತ. ನೋಡಿ 1 ಸೌಟ್ ಅಷ್ಟೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಸೆಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟು ದಪ್ಪವಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಗುಳ್ಳೆ ಗುಳ್ಳೆ ಆಗ್ತಾ ಇದೆ ಅಂತ ನೋಡ್ಬೋದು ಇವಾಗ ನೀವು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಗುಳ್ಳೆ ಗುಳ್ಳೆ ಆದರೆ. ನೋಡಿ ಸ್ವಲ್ಪ ಕೂಡ ನಾನು ಎಣ್ಣೆ ಅಂತೂ ಹಾಕ್ತಾಯಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಒಂದು ಸಲ ನೀವು ಈ ರೀತಿಯಾಗಿ ಸಾಫ್ಟಾದ ಸೆಟ್ ದೋಸೆನ
ಈ ಮೆಥಡಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿಯಾಗಿ ಬಂದಿದೆ ಅಂತ. ಸಾಫ್ಟ್ ಆದ ಸೆಟ್ ದೋಸೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಸೆಟ್ಟು ದೋಸೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆಗಿಂದಾಗ್ಲೇ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ನಾವು ಉದ್ದಿನ ಬೇಳೆ ಬಳಸ್ತಿಲ್ಲ, ಅಕ್ಕಿ ಬಳಸ್ತಿಲ್ಲ, ಸೋಡಾ ಇನ್ನೂ ಏನು ಕೂಡ ನಾವು ಬಳಸದೆ ಮಾಡಿರೋ ದೋಸೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.